ಮಾಮ್ ವೇರ್ ಆರ್ ಯು ಗೋಯಿಂಗ್? ಇವತ್ತು ಒಳ್ಳೆ ಟ್ರೀಟ್ ನಮಗೆ. ಟೇಸ್ಟ್ ಆಗಿದೆ, ಚೆನ್ನಾಗಿ. ಮಾಮ್ ವೇರ್ ಆರ್ ಯು ಗೋಯಿಂಗ್? ಇವತ್ತು ಒಳ್ಳೆ ಟ್ರೀಟ್ ನಮಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ನೋಡಿ. ನಾವು ಮೊದಲೆಲ್ಲ ಮುಂದೆನೇ ಹೋಗಿ ಆರ್ಡರ್ ಮಾಡ್ತಿದ್ವಿ, ಇವಾಗ ಅಲ್ಲಲ್ಲ ಮೇಡಮ್, ಬೇಗ ಆಗುತ್ತೆ, ಈ ಕಡೆ ಬನ್ನಿ ಅಂತಂದ್ಬಿಟ್ಟು ನಮಗೆ ಯಾವ್ದು ಬೇಕೋ ಅದನ್ನು ಅವರು ತೋರಿಸ್ತಿದ್ದಾರೆ. ನನ್ನ ಮಗಳು ಕೂಡ ಏನು ಅವಳಿಗೆ ಅರ್ಜೆಂಟು ತಿನ್ನಲಿಕ್ಕೆ, ನೋಡಿ ಹೆಂಗೆ ಹುಡುಕ್ತಿದ್ದಾಳೆ ಅಂತ. ಹಾಗೆ ಒಂದು ರೌಂಡ್ಸು ಹೊರಗಡೆ ಬರಬೇಕಾಗಿತ್ತು, ಅದಕ್ಕೋಸ್ಕರ ಮಗಳು ಕೇಳ್ತಾಳಲ್ಲ ಅನ್ನೋದಕ್ಕೆ ಇವಾಗ ಬಂದೆ. ಇವಾಗ ನೋಡಿ ನಾವು ಏನೇನು ಆರ್ಡರ್ ಮಾಡ್ತಾ ಇದ್ದೀವಿ ಅಂತ. ಮಕ್ಕಳೇ ಹಾಗಲ್ವಾ ಫ್ರೆಂಡ್ಸ್, ಈಗೇನೆ ತಾನೇ ನಾವು ಕೂಡ ಚಿಕ್ಕವರಾಗಿದ್ದಾಗ ಈಗೇನೆ ಅಪ್ಪ ಅಮ್ಮನ ಕೇಳ್ತಿದ್ವಿ ಅಲ್ವಾ. ಒಂದು 10 ಮಿನಿಟ್ಸ್ ಕೂತ್ಕೊಳ್ಳಿ ಮೇಡಮ್, ಬರುತ್ತೆ, ವೇಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಓಕೆ ಅಂತೇಳಿ ನಾನು ನನ್ನ ಮಗಳು ಕೂಡ ಸುಮ್ಮನೆ ಹಾಗೆ ಮಾತಾಡ್ಕೊಂಡು ವೇಟ್ ಮಾಡ್ತಾ ಇದ್ವಿ. ನೋಡಿ ಗೈಸ್, ನಾವು ಪಾಪ್ಕಾರ್ನ್ ಚಿಕನ್ ತೊಗೊಂಡಿದ್ದೀವಿ ಮತ್ತು ಸ್ಮೋಕಿನೂ ಕೂಡ ತಗೊಂಡಿದ್ದೀವಿ. ನೋಡಿ ಇವಾಗ ಬ್ಯಾಟಿಂಗ್ ಮಾಡ್ತೀವಿ. ಫ್ರೆಂಚ್ ಫ್ರೈಸು ಕೂಡ ಜೊತೆಲಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಇವಾಗ ನನ್ನ ಮಗಳಿಗೆ ತಿನ್ನೋದು ಅಂತಂದರೆ ತುಂಬಾ ಇಷ್ಟ. ಅವಳು ತಂದು ಕೊಟ್ಟು ಕೂಡಲೇ ಹೆಂಗೆ ತಿಂತಾ ಇದ್ದಾಳೆ ನೋಡಿ. ಓಕೆ, ಇವಾಗ ನಾವು ಟೇಸ್ಟ್ ಮಾಡೋಣ. ಸ್ಮೂಕಿ ಕೂಡ ಬಂತು. ನನ್ನ ಮಗಳು ಬಿಸಿ ಇತ್ತಲ್ಲ, ಅದಕ್ಕೋಸ್ಕರ ಅಮ್ಮ ನೀವು ತಿನ್ನಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ತಿನ್ನಲಿಕ್ಕೆ ಹೋದರೆ ಅದು ಫುಲ್ ಸುಟ್ಬಿಡ್ತು. ನಾನು ಒಂದು ಸ್ವಲ್ಪ ಅಷ್ಟೇ ತಿಂದಿದ್ದೆ, ಫುಲ್ ಅವಳಿಗೆ ಕೊಟ್ಬಿಟ್ಟೆ. ಮನೇಲಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಸಹ ನಮಗೆ ಹೊರಗಡೆ ಒಂದು ರೌಂಡ್ಸ್ ಹೋಗಲೇಬೇಕು. ಇಲ್ಲಾಂದರೆ ಮಗಳು ಹಾಲಿಡೇ ಟೈಮಲ್ಲಿ ಬಿಡಲ್ಲ, ಮಮ್ಮಿ ಹೊರಗಡೆ ಹೋಗೋಣ ಅಂತ ಅವ್ರ ಡ್ಯಾಡಿನಾದರೂ ನನ್ನಾದರೂ ಕೇಳ್ತಿರ್ತಾಳೆ. ಅವ್ರ ಡ್ಯಾಡಿ ಫ್ರೀ ಇರಲ್ವಲ್ಲ, ಅದಕ್ಕೋಸ್ಕರ ನನ್ನ ಜೊತೆ ಅವಳು ಯಾವಾಗಲೂ ಬರ್ತಾಳೆ. ಅವ್ರು ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂತಂದರೆ ನಾವೇ ಈ ಥರ ಬಂದುಬಿಡ್ತೀವಿ. ಹಾಲಿಡೇ ಟೈಮಲ್ಲಿ ನೀವು ಕೂಡ ಎಲ್ಲೆಲ್ಲಿಗೆ ಹೋಗ್ತೀರಾ, ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ಲ. ಇವಾಗ KFC ಇಂದ ಚಿಕನ್ ಎಲ್ಲ ತಿಂದು ಮನೆಗೆ ಬಂದ್ವಿ. ಹೌದಾ, ಡಾಕ್ಟರ್ ಹತ್ರ ಹೋಗ್ತೀಯಾ? ಹೌದು ಮಾಮ್. ಸರಿಯಪ್ಪ, ಆಯ್ತು. ಇವತ್ತು ಹಾಗಾದ್ರೆ ಕ್ಲಿಪ್ ತೆಗ್ದು ಬಿಡ್ತಾರಾ? ನಾನು 2 ಇಯರ್ ಇಂದ ಹಾಕೊಂಡಿರೋದು, ಇವಾಗ ಈ ಕ್ಲಿಪ್ ನ ತೆಗ್ದ್ಬಿಡ್ತಾರೆ. ಹೌದಾ? ನಾನು 2 ಇಯರ್ಸ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಂದ ಇವಾಗ ನಾನು 3rd ಇಯರ್ ಇಂಜಿನಿಯರಿಂಗ್. ಓಕೆ, 3rd ಇಯರ್ ತನಕ ಹಾಕೊಂಡಿದ್ದೆ, ಇವಾಗ ತೆಗ್ದ್ಬಿಡ್ತಿದ್ದಾರೆ. 2 ಇಯರ್ಸ್ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಯಾಕೆ ಹಾಗೆ ಇರ್ಬೇಕಾ ಅದು? 2 ಇಯರ್ ಇರ್ಬೇಕಿತ್ತು. ಯಾಕೋ? ನಂಗೆ ಇಷ್ಟ, ಕಂಫರ್ಟಬಲ್ ಆಗ್ಬಿಟ್ಟಿದೆ. ಅಲ್ಲಿ ಬ್ರಷ್ ಮಾಡಕ್ ಹಿಂಸೆ ಆಗಲ್ವಾ? ಆತರ ಏನ್ ಅನ್ಸಿಲ್ಲ ನನ್ಗೆ. ನಿನಗೆ ಅನ್ಸಲ್ಲ, ಆತರ ನೋಡಕ್ಕೂ ಅಸಹ್ಯವಾಗಿರುತ್ತೆ. ಲೈನ್ಸ್ ಆಗಿ ಕರೆಕ್ಟಾಗಿ ಇವೆಯಲ್ಲ ಹಲ್ಗಳೆಲ್ಲ, ಅದಕ್ಕೆ ಅವಾಗ ತೆಗ್ದ್ಬಿಡ್ತಾರಂತೆ. ನಿನಗೆ ಉಬ್ಬಾಗಿದೆ ಅಂತಲ್ಲ ಕ್ಲಿಪ್ ಹಾಕಿರೋದು, ಎಕ್ಸ್ಟ್ರಾ ಅಲ್ಲಿದೆ ಅಂತ ಕ್ಲಿಪ್ ಹಾಕಿರೋದು. ಅದು ಇವಾಗ ತೆಗೆದ್ರೆ ಸರಿ ಹೋಗುತ್ತೆ ಬಿಡು. ಇನ್ನೆಷ್ಟು ವರ್ಷ ಇಟ್ಕೋತೀಯಾ? ಇನ್ನು 2 ಇಯರ್ ಇಟ್ಕೋಬೇಕಿತ್ತು, ಚೆನ್ನಾಗಿರೋದು. ಅಯ್ಯೋ ಯಾಕೋ ಇನ್ನೊಂದು 4 ಇಯರ್ ಇಟ್ಕೋಬಿಡು. ಮದುವೆ ಆಗೋ ತನಕ ಇಟ್ಕೋ. ಬಾಯ್. ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗೋ. ಹಾಂ ಬಾಯ್. ರಿಮೋಟ್ ಇಲ್ಲ? ಹಾಂ ಬೇಗ ಬಾ, ಬೇಗ ಬರ ಮಗನೆ, ಬೇಗ ಬಾ ಅಂದೆ. ಸರಿ. ನನ್ನ ಮಗಳು ಹಲ್ಲಿಗೆ ಕ್ಲಿಪ್ ಹಾಕ್ಸ್ಕೊಂಡಿದ್ಲು, ಯಾಕಂದರೆ ಅವಳಿಗೆ ಉಬ್ಬು ಅಂತಲ್ಲ, ಹಲ್ಲಿನ ಮೇಲೆ ಹಲ್ಲು ಕೂತಿರೋದ್ರಿಂದ ಅವಳಿಗೆ ನಾನು ಕ್ಲಿಪ್ ಹಾಕ್ಸಿದ್ದೆ. ಇವಾಗ 2 ಇಯರ್ ಆಯಿತು, ಅವಳು ಬಿಚ್ಚಿಸ್ಲಿಕ್ಕೆ ಹೋಗ್ತಿದ್ದಾಳೆ. ಇವಾಗ ಹೇಗಿದೆ ನೋಡಿ, ಅಲ್ಲೂ ಕ್ಲಿಪ್ ಹಾಕಿದ್ಮೇಲೆ ನೆಕ್ಸ್ಟ್ ಅವಳು ಬರ್ತಾಳಲ್ಲ ಅವಾಗ ಹೇಗಿರುತ್ತೆ, ಕ್ಲಿಪ್ ಎಲ್ಲ ತೆಗೆದ್ಬಿಡ್ತಾರೆ. ನೋಡೋಣ ಇವಾಗ ಹೋಗ್ತಿದ್ದಾಳೆ, ಬಂದು ಏನು ಹೇಳ್ತಾಳೆ ಅಂತ ಕೇಳೋಣ. ಬಾಯ್. ಯಾಕೆ ಗೇಟ್ ಕ್ಲೋಸ್ ಆಗಿಲ್ವಾ? ಏಕೆ? ಸರಿ ಬಾಯ್. Ma,
ಇಷ್ಟೊತ್ತವರೆಗೆ ಬಂದ? ತೋರ್ಸು ಇಲ್ಲಿ ಎಲ್ಲ. ವಾ, ತೆಗ್ದಾಕ್ಬಿಟ್ರು. ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಹೌದಾ? ಓ, ಇಲ್ಲೆಲ್ಲ ಫುಲ್ ಹತ್ರ ಬಾ. ಕ್ಲಿಪ್ ಹೋಗ್ತಾ. ಎರಡೂ ಚೆನ್ನಾಗಿ ಕಾಣಿಸ್ತಿದೆ, ಆದ್ರೆ ಕ್ಲಿಪ್ ತೆಗ್ದಿದ್ದು ಒಳ್ಳೇದಾಯ್ತು ಬಿಡು. ಇನ್ನೇನ್ 3 ವರ್ಷ ತನಕ ಕೂತ್ಕೋತಾರ ನಿನ್ಗೆ? ಗ್ಲಾಸ್ ಹಾಕ್ತಾರಂತೆ. ಗ್ಲಾಸ್ನ? ಹಾ, ಅವ್ರು ಹೇಳಿದ್ರು ಇದೆಲ್ಲ ಇನ್ನೂ ಫುಲ್ ಕೊಡುತ್ತೆ ಅಂದ್ರೆ ನಾಳೆ ಬಂದು ಫುಲ್ ಕ್ಲೀನ್ ಮಾಡಿಸ್ಕೊಂಡು ಕ್ಲಿಪ್ ಅದು ಗ್ಲಾಸ್ ಉಬ್ಬಿದೆ ಅಂತನಾ? ಗ್ಲಾಸ್ ಹಾಕ್ಸ್ಬೇಕಂತೆ. ಉಬ್ಬಿದೆ ಅಂತ 1400 1400 ಸರಿ 2800 ಗಿವ್ ಮೀ. ಕೊಡು, ನೀನ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನನಗೆ. ಓಕೆ. ಸಂಗಿ ಚೇಂಜ್ ಮಾಡಿದ್ಲು. ಇವಾಗ ಕಡಲೆಕಾಯಿನ ತಿಂದು ಮುಗಿಸ್ಬಿಟ್ಟಿದ್ದಾಳೆ. ಏನು, ಯಾಕೆ ನಗ್ತಾ ಇದೆ? ಕಡಲೆಕಾಯಿ ಬೀಜ ಎಲ್ಲ ತಿಂದಿಟ್ಟಿದ್ದೀನಿ. ಇಷ್ಟೊಂದು ತಿಂದಿದ್ಯಾ? ಏಯ್, ಇಷ್ಟೆಲ್ಲ ತಿನ್ಬಾರ್ದು, ತಲೆನೋವು ಬಂದ್ಬಿಡುತ್ತೆ ಕಡಲೆಕಾಯಿ ಜಾಸ್ತಿ ತಿಂದ್ರೆ. ಅದು ತುಂಬಾ ಬಿಸಿ ಇತ್ತಲ್ಲ, ಲಿಮಿಟ್ ಅಲ್ಲಿ ತಿನ್ಬೇಕು ಮಗ್ನೆ. ಅದಕ್ಕೆ ತಿನ್ಕೊಬಿಟ್ಟೆ ಮಾಮ್. ಹಂಗೆಲ್ಲ ತಿನ್ಬಾರ್ದು ಅಷ್ಟೊಂದ. ನೋಡಿ ಇಲ್ಲಿ ನನ್ಗೆ ಕೊಟ್ಟಿಲ್ಲ ನೀನು. ನಾನು ಹಬ್ಬಳೆ ತಿನ್ಕೊಂಡೆ. ಸುಳ್ಳು, ಎಡ್ದಿಟ್ಟಿದ್ಯಾ? ಎಡ್ದಿಟ್ಟಿದ್ಯಲ್ಲ ನೀನು. ಎಲ್ಲ ಮಾಮ್ ಖಾಲಿ. ಎಡ್ದಿಟ್ಟಿದ್ಯಾ? ಖಾಲಿ. ಡೌ ಮಾಡಬೇಡ ಮಗ್ನೆ. ಕತಮ್ ನಂಗೆ ಗೊತ್ತು, ಎಡ್ದಿದ್ಯಾ ಅಂತ ಬಿಡು. ಬೌಲಲ್ಲಿ ಇಟ್ಟಿದ್ಯಾ? ಎಡ್ದ್ಬಿಟ್ಟು ಅಮ್ಮಂಗೆ ಕೊಡೋಕ್ಕೆ ನೋಡು, ಇಷ್ಟು ಚೆನ್ನಾಗಿ ಎಡ್ದಿಟ್ಟಿದ್ದಾಳೆ ನನ್ನ ಮಗಳು ಅಂತ. ಹೆಂಗೆ ನಾವು? ಅಯ್ಯೋ, ಆಯ್ತು, ತಂದು ಕೊಡ್ತೀಯಾ? ನೀನು ತಿಂದಾಯ್ತಾ? ನಾನು ತಿಂದೆಲ್ಲ ಆಯ್ತು, ನಿಮಗೆ ಅಂತ ಸ್ವಲ್ಪ ಇಟ್ಟಿದ್ದೀನಿ. ಸರಿ, ಓಕೆ. ಬರ್ಲಿ ಚಪಾತಿ. ಗೈಸ್, ಇವತ್ತಾಗಿತ್ತು ಇವತ್ತಿನ ಲಾಗ್ಸಲ್ಲಿ. ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಓವರಾಗಿ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ, ಎಷ್ಟು ಬೇಕೋ ಅದನ್ನೇ ನಾನು ಹಾಕೋದಷ್ಟೇ. ನನಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಥ್ಯಾಂಕ್ ಯು.